ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಚನ. ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗೆಯುವುದಿಲ್ಲ ಎಂಬುದಾಗಿ. ಪ್ರೇರೆ, ಯೇಸು ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿ ಎಷ್ಟೋ ಕಷ್ಟ, ಸಂಕಟ, ಬಾಧೆ, ನಿಂದೆ, ಅವಮಾನಗಳನ್ನು ಅನುಭವಿಸುತ್ತಾ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದಕ್ಕಾಗಿ ನಿನ್ನ ಮೇಲೆ ನಿನಗೆ ಬೇಸರ ಉಂಟಾಗುತ್ತಿದೆಯಲ್ಲವೇ? ಪ್ರಿಯ ಸಹೋದರ, ಸಹೋದರಿ, ನಿನ್ನ ಕಷ್ಟ, ನಿನ್ನ ಕಣ್ಣೀರು ನೋಡುತ್ತಿರುವ ದೇವರು ನಿನ್ನನ್ನು ಎಂದಿಗೂ ಮರೆಯುವುದಿಲ್ಲ. ನಿನ್ನವರೇ ನಿನ್ನನ್ನು ಮರೆತರೂ ಆತನು ಎಂದಿಗೂ ಮರೆಯುವುದಿಲ್ಲವೆಂದು ನೀನು ನೆನಪಿಡು. ನೀನೇ ದೇವರನ್ನು ಮರೆತು ಅನೇಕವರ್ತಿ ಸ್ವಂತ ಮಾರ್ಗದಲ್ಲಿ ನಡೆಯುತ್ತಾ ಅನೇಕ ದುಃಖ ಕಷ್ಟಗಳನ್ನು ನೀನೇ ತಂದುಕೊಂಡಿದ್ದೀಯ. ಈ ದಿನ ಒಂದು ಸಾರಿ ನಿಂತು ಆಲೋಚನೆ ಮಾಡಿ ನೋಡು. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ನಾವು ನೋಡುವುದಾದರೆ, ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ ಎಂದು ಬರೆಯಲ್ಪಟ್ಟಂತೆ ಒಂದು ದಿನ ಕರ್ತನನ್ನು ನೋಡುವಾಗ ನಮಗೆ ಆನಂದ ಉಂಟಾಗುವುದು. ಅದು ಈ ಲೋಕದ ಆನಂದವಲ್ಲ. ಅಂತಹ ಶಾಶ್ವತವಾದ ದೈವಿಕವಾದ ಆನಂದವನ್ನು ಯಾರೂ ನಿನ್ನಿಂದ ತೆಗೆಯುವುದಿಲ್ಲ. ಆದ್ದರಿಂದ ಈ ಲೋಕದ ಕ್ಷಣಿಕವಾದ ಸುಖಾನಂದಗಳಿಗಾಗಿ ಹೋರಾಡದೆ, ಪ್ರಯಾಸ ಪಡದೆ, ಪ್ರಯತ್ನಿಸದೆ ಶಾಶ್ವತ ಆನಂದಕ್ಕಾಗಿ ಎದುರು ನೋಡೋಣವೇ? ಯಾರೊಬ್ಬರೂ ನಿಮ್ಮಿಂದ ತೆಗೆಯಲಾರದಂತಹ ಆನಂದವನ್ನು ನಂಬಿರುವವರೆಲ್ಲರಿಗೂ ಕರ್ತನು ತಾನೇ ದಯಪಾಲಿಸಲಿ. ಆಮೇನ್, ಆಮೇನ್.